ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹುಡುಗಿರ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಏನೋ. ವಡೋದರದಲ್ಲಿ ಫಸ್ಟ್ 2 ಮ್ಯಾಚ್ಗಳನ್ನು ಗೆದ್ದುಕೊಂಡು ಬೆಂಗಳೂರಿಗೆ ಕಾಲಿಟ್ಟಿದ್ದಂಥ ಆಟಗಾರ್ತಿಯರು ಸೋಲಿನ ಸುಳಿಗೆ ಬಿದ್ದಿದ್ದಾರೆ. ತಾವರಲ್ಲೇ ಒಂದು ಮ್ಯಾಚ್ ಅನ್ನ ಕೂಡ ಗೆಲ್ಲೋಕಾಗದೆ ಒದ್ದಾಡ್ತಾ ಇದ್ದಾರೆ. ಈಗ ಪ್ಲೇ ಆಫ್ಗೂ ಕೂಡ ಹೋಗ್ತಾರೋ ಅಥವಾ ಇಲ್ವೋ ಅನ್ನೋಂಥ ಪ್ರಶ್ನೆ ಮೂಡಿದೆ. ಹ್ಯಾಟ್ರಿಕ್ ಸೋಲಿನಿಂದ RCB ಜರ್ನಿ ಏನಾಗುತ್ತೆ? ಓವರ್ ಕಾನ್ಫಿಡೆನ್ಸೇ ಮುಳುವಾಗ್ತಿದ್ಯಾ? ಮಂದಾನಾಗೆ ಏನಾಗಿದೆ? ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರಿನಲ್ಲೇ ಹ್ಯಾಟ್ರಿಕ್ ಸೋಲನ್ನ ಕಂಡಿದೆ. ಈಗ 3-3 ಪಂದ್ಯಗಳನ್ನ ತನ್ನದೇ ತಪ್ಪಿಂದ ಕೈ ಚೆಲ್ಕೊಂಡಿದೆ. ಆದ್ರೂ ಕೂಡ ತಪ್ಪಾಗಲ್ಲ. ಹಾಲಿ ಚಾಂಪಿಯನ್ ಆಗಿರುವಂತ ಬೆಂಗಳೂರು ಸದ್ಯ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಅಥವಾ ಇಲ್ವೋ ಎನ್ನುವಂತ ಚರ್ಚೆ ಶುರುವಾಗಿದೆ. RCB ಪ್ಲೇ ಆಫ್ ಸ್ಟ್ಯಾಟ್ಸ್ ಹಾಗೆ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಹೇಳ್ತೇನೆ. ಅದಕ್ಕೂ ಮುನ್ನ ಗುರುವಾರದ ಮ್ಯಾಚ್ ಸೋಲಿಗೆ ಕಾರಣಗಳನ್ನ ನೋಡೋಣ. ಟಾಸ್ ಸೋತ RCBಗೆ ಕೈಕೊಟ್ಟ ಬ್ಯಾಟರ್ಸ್. ಗುಜರಾತ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಅನ್ನ ಸೋತು ಬ್ಯಾಟಿಂಗ್ ಮಾಡಿದಂತ RCB ಪರ ಯಾವ ಬ್ಯಾಟರ್ ಕೂಡ ಕೈ ಹಿಡಿಲಿಲ್ಲ. ಮಂದಾನ 20 ಬಾಲ್ಗಳನ್ನ ಫೇಸ್ ಮಾಡಿ ಜಸ್ಟ್ 10 ರನ್ ಸಿಡಿಸಿದ್ರೆ ಡೇನಿ ವ್ಯಾಟ್ 4 ರನ್ಗೆ ಔಟ್ ಆದ್ರು. ಇನ್ನು ಕಳೆದ 2 ಪಂದ್ಯಗಳಲ್ಲೂ ಕೂಡ ಅತ್ಯದ್ಭುತ ಬ್ಯಾಟಿಂಗ್ ಮಾಡಿದಂತ ಎಲ್ಲಿಸ್ ಪೆರ್ರಿ ನಿನ್ನೆ ಮ್ಯಾಚ್ ಅಲ್ಲಿ ಡಕ್ಔಟ್ ಆದ್ರು. ಬಹುಶಃ ನಾನು ಎಷ್ಟೇ ರನ್ ಅನ್ನ ಹೊಡೆದ್ರು ಕೂಡ ಇವರು ಸೋಲ್ತಾರೆ ಬಿಡು ಅಂತ ಸುಮ್ನಾದ್ರೆ ಏನೋ. ಯಾಕಂದ್ರೆ ಬೆಂಗಳೂರಲ್ಲಿ ನಡೆದಂತ ಮುಂಬೈ ಮತ್ತು UP ವಾರಿಯರ್ಸ್ ವಿರುದ್ಧ ಎಲ್ಲಿಸ್ ಪೆರ್ರಿ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಆದ್ರೂ ಕೊನೆಗೆ ಮ್ಯಾಚ್ ಅನ್ನ ಸೋಲ್ಬೇಕಾಯ್ತು. ಅದರಲ್ಲೂ UP ವಿರುದ್ಧದ ಸೂಪರ್ ಓವರ್ ಪಂದ್ಯವನ್ನ ತಾವೇ ಕೈಯಾರೆ ಚೆಲ್ಕೊಂಡ್ರು. ಇನ್ನು ಕನಿಕಾ ಅಹುಜಾ 33 ರನ್, ರಾಘವಿ ಬಿಸ್ಟ್ 22 ರನ್ ಗಳಿಸಿದ್ದೇ ನಿನ್ನೆ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಆಯಿತು. ಕೊನೆಗೆ 12 ಎಕ್ಸ್ಟ್ರಾ ರನ್ಗಳು ಸಹ ಸೇರಿದಂತೆ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನು ಕಳ್ಕೊಂಡು 125 ರನ್ ಗಳಿಸಿತ್ತು. 120 ಬಾಲ್ನಲ್ಲಿ 125 ರನ್ಗಳನ್ನ ಚೇಸ್ ಮಾಡೋದು ಗುಜರಾತ್ಗೆ ಕಷ್ಟ ಅನ್ನಿಸ್ಲೇ ಇಲ್ಲ. ಆರಂಭದಲ್ಲಿ ಎಡವಿದ್ರು ಗುಜರಾತ್ ಭರ್ಜರಿ ಕಂಬ್ಯಾಕ್. 126 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟಿದಂತ ಜೈಂಟ್ಸ್ಗೆ ಆರಂಭದಲ್ಲಿ ಆಘಾತ ಎದುರಾಯಿತು. ಪವರ್ ಪ್ಲೇನಲ್ಲಿ 6 ಓವರ್ಗಳಲ್ಲಿ ಕೇವಲ 30 ರನ್ಗಳನ್ನು ಮಾತ್ರ ಗಳಿಸಿತ್ತು. ದಯಾಳನ್ ಹೇಮ್ಲತಾ 11 ರನ್ ಗಳಿಸಿ ಔಟ್ ಆಗಿದ್ರು. ಇವರ ಬೆನ್ನಲ್ಲೇ ಬೆತ್ ಮೂನಿ ಕೂಡ 14 ರನ್, ಹರ್ಲಿನ್ ಡಿಯೋಲ್ 5 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಸೊ ಈ ಟೈಮಲ್ಲಿ ಮ್ಯಾಚ್ RCB ಕಡೆ ಟರ್ನ್ ಆಯ್ತಾ ಅನಿಸ್ತಾ ಇತ್ತು. ಆದ್ರೆ ನಾಯಕಿ ಆಶ್ಲಿ ಗಾರ್ಡ್ನರ್ ಹಾಗೆ ಲಿಚ್ಫೀಲ್ಡ್ ಇಬ್ರು ಕೂಡ 5ನೇ ವಿಕೆಟ್ಗೆ 36 ಎಸೆತಗಳಲ್ಲಿ 51 ರನ್ಗಳ ಜೊತೆಯಾಟವಾಡಿದ್ರು. ಆಶ್ಲಿ ಗಾರ್ಡ್ನರ್ 58 ರನ್ ಸಿಡಿಸಿ ಬೆಂಗಳೂರು ತಂಡಕ್ಕೆ ಶಾಕ್ ಕೊಟ್ಟರು. ಪರಿಣಾಮ 16.3 ಓವರ್ಗಳಲ್ಲಿ ಗುಜರಾತ್ ತಂಡ ಟಾರ್ಗೆಟ್ ಅನ್ನ ರೀಚ್ ಆಯಿತು, ಗೆಲುವನ್ನ ಸಾಧಿಸಿತು. ಪಾಯಿಂಟ್ಸ್ ಟೇಬಲ್ ನಲ್ಲಿ 3ನೇ ಸ್ಥಾನದಲ್ಲಿದೆ ಬೆಂಗಳೂರು. WPL ನಲ್ಲಿ ಒಟ್ಟು 5 ತಂಡಗಳು ಮಾತ್ರ ಭಾಗವಹಿಸ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಸದ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನ ಹೊರತುಪಡಿಸಿ ಎಲ್ಲಾ ತಂಡಗಳು ತಲಾ 5 ಪಂದ್ಯಗಳನ್ನಾಡಿವೆ. ಮುಂಬೈ ಆಡಿರುವಂತಹ 4 ಪಂದ್ಯಗಳಲ್ಲೇ 3ರಲ್ಲಿ ಗೆಲುವನ್ನ ಕಂಡಿದ್ದು ಟೇಬಲ್ ಟಾಪರ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ 5 ಪಂದ್ಯಗಳಲ್ಲಿ 3ರಲ್ಲಿ ಗೆಲುವನ್ನ ಕಂಡಿದ್ರೆ 6 ಅಂಕಗಳನ್ನ ಪಡೆದು 2ನೇ ಸ್ಥಾನದಲ್ಲಿದೆ. ಇನ್ನು RCB, UP ವಾರಿಯರ್ಸ್ ಹಾಗೆ ಗುಜರಾತ್ ಜೈಂಟ್ಸ್ ತಲಾ 5 ಪಂದ್ಯಗಳಲ್ಲಿ ಆಡಿದಾವೆ. ಇದರಲ್ಲಿ 2 ಗೆದ್ದು 3 ಪಂದ್ಯಗಳಲ್ಲಿ ಸೋಲನ್ನ ಕಂಡಿವೆ. ನೆಟ್ ರನ್ ರೇಟ್ ಆಧಾರದ ಮೇಲೆ RCB 3ನೇ ಸ್ಥಾನದಲ್ಲಿದ್ರೆ UP ವಾರಿಯರ್ಸ್ 4 ಹಾಗೆ ಗುಜರಾತ್ ಜೈಂಟ್ಸ್ 5ನೇ ಸ್ಥಾನದಲ್ಲಿದೆ. ಹ್ಯಾಟ್ರಿಕ್ ಸೋಲು, ಮುಂದಿನ 3 ಪಂದ್ಯ ಗೆಲ್ಲಲೇಬೇಕು. ಸದ್ಯ ಆಡಿರುವಂತ 5 ಪಂದ್ಯಗಳ ಪೈಕಿ 2 ಪಂದ್ಯಗಳಲ್ಲಿ RCB ಗೆಲುವು ಸಾಧಿಸಿದ್ದು ಇನ್ನೂ 3 ಪಂದ್ಯಗಳನ್ನ ಸೋತಿದೆ. ಸದ್ಯ ಮುಂದೆ 3 ಪಂದ್ಯಗಳು ಉಳಿದಿದ್ದು ಈ 3 ಪಂದ್ಯಗಳನ್ನ RCB ಗೆಲ್ಲಲೇಬೇಕಿದೆ. ಮಾರ್ಚ್ 1 ಅಂದ್ರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂದ್ಯ ನಡೆಯಲಿದೆ. ಆ ನಂತರ ಮಾರ್ಚ್ 8ಕ್ಕೆ UP ವಾರಿಯರ್ಸ್ ವಿರುದ್ಧ ಹಾಗೆ ಮಾರ್ಚ್ 11ರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಾಟ ನಡೆಸಬೇಕಿದೆ. ಮುಂದಿನ ಈ 3 ಪಂದ್ಯಗಳಲ್ಲಿ ಗೆದ್ರೆ ಮಾತ್ರವೇ ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕೆ ಚಾನ್ಸಸ್ ಇರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಉಳಿದ ತಂಡಗಳ ರಿಸಲ್ಟ್ ಮೇಲೆ ಕೂಡ ಇದು ನಿರ್ಧಾರವಾಗಲಿದೆ. ಮಾರ್ಚ್ 15ರಂದು ಫೈನಲ್ ಪಂದ್ಯ ನಡೆಯಲಿದೆ. ಒಟ್ನಲ್ಲಿ ಹಾಲಿ ಚಾಂಪಿಯನ್ ತಂಡ ಮೊದಲ 2 ಪಂದ್ಯಗಳಲ್ಲೇ ಭರ್ಜರಿ ಗೆಲುವು, ಹೋಮ್ ಗ್ರೌಂಡ್ ನಲ್ಲೇ ಮ್ಯಾಚಸ್, ಹೀಗೆ ಸಾಲು ಸಾಲು ಅಡ್ವಾಂಟೇಜಸ್ ಇದ್ರೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರ್ತಿಯರು ಬೆಂಗಳೂರಲ್ಲಿ ಒಂದೂ ಪಂದ್ಯವನ್ನ ಗೆಲ್ಲೋಕಾಗಿಲ್ಲ. ಅದರಲ್ಲೂ ಈ 3 ಮ್ಯಾಚ್ಗಳಲ್ಲೂ ಟಾಸ್ ಸೋತಿರೋದು ಮತ್ತೊಂದು ವಿಶೇಷ. ಮುಂಬೈ ತಂಡದ ವಿರುದ್ಧ ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ನಡೆದಾಗ ಟಾಸ್ ಗೆದ್ದಂತ ಮುಂಬೈ ಕ್ಯಾಪ್ಟನ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಇನ್ನು UP ವಾರಿಯರ್ಸ್ ವಿರುದ್ಧ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡೋ ಅವಕಾಶವೇ RCBಗೆ ಸಿಕ್ಕಿತ್ತು. ಇದೀಗ ಗುಜರಾತ್ ವಿರುದ್ಧವೂ ಕೂಡ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನೇ ಮಾಡಬೇಕಾಯಿತು. ಹೀಗೆ 3 ಪಂದ್ಯಗಳಲ್ಲೂ ಫಸ್ಟ್ ಬ್ಯಾಟ್ ಬೀಸಿದಂತ ಬೆಂಗಳೂರು ಗರ್ಲ್ಸ್ಗೆ ತಮ್ಮ ಸ್ಕೋರ್ನ ಡಿಫೈನ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಅದರಲ್ಲೂ UP ವಿರುದ್ಧದ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ತಾವೇ ಕೈಯಾರ ಸೋತರು. ಬಹುಶಃ ಬೆಂಗಳೂರು ಟೀಮ್ಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅನಿಸ್ತಿದೆ. ನಮಸ್ಕಾರ.